ವೀಕ್ಷಕರೇ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಒಂದು ಮಾತಿದೆ. ಅದೇನಪ್ಪ ಅಂದ್ರೆ, ಮಾಜಿ ಸಿಎಂ BS ಯಡಿಯೂರಪ್ಪನವರು ಮೌನವಾಗಿದ್ರೆ ಅದು ಬಿಜೆಪಿಗೆ ಲಾಸ್ ಆಗುತ್ತೆ. ಅದೇ ರೀತಿ ಸಕ್ರಿಯ ರಾಜಕಾರಣದಲ್ಲಿ ಇದ್ರೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟವನ್ನು ಉಂಟು ಮಾಡುತ್ತೆ ಎಂಬ ಮಾತು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಜನಜನಿತವಾಗಿದೆ. ಹುಟ್ಟು ಹೋರಾಟಗಾರ, ರೈತ ನಾಯಕ, ಮಾಜಿ ಸಿಎಂ BS ಯಡಿಯೂರಪ್ಪನವರು ಮೌನ ವಹಿಸಿದಾಗಲೆಲ್ಲ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬಿದ್ದಿದೆ. ಅದೇ ರೀತಿ ಮೇಲೆದ್ದು ಬಂದಾಗಲೆಲ್ಲ, ಬೀದಿಗಿಳಿದು ಹೋರಾಟ ಮಾಡಿದಾಗಲೆಲ್ಲ ಮತ್ತು ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿದಾಗಲೆಲ್ಲ ಬಿಜೆಪಿ ಅಧಿಕಾರಕ್ಕೆ ಕೂಡ ಬಂದಿದೆ. ಅದು ಮಾಜಿ ಸಿಎಂ BS ಯಡಿಯೂರಪ್ಪನವರ ಗತ್ತು ಕೂಡ ಹೌದು. ಕಳೆದ ವಾರವಷ್ಟೇ ಚಿತ್ರದುರ್ಗದಲ್ಲಿ ನಡೆದಂತ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಇಚ್ಛೆಗೆ ಮೀರಿ ಜನ ಸಾಗರವೇ ಅಲ್ಲಿ ಆಗಮಿಸಿತ್ತು. ಅದರಿಂದ ಬಹುತೇಕ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಬಂದಿದೆ. ಅಷ್ಟೇ ಅಲ್ಲ, ಸ್ವತಃ ಮಾಜಿ ಸಿಎಂ BS ಯಡಿಯೂರಪ್ಪನವರೇ ಈಗ ಗುಡುಗುತ್ತಿದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ವಯಸ್ಸಾಗಿರಬಹುದೇ ಹೊರತು ಮನಸ್ಸಿಗಲ್ಲ ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಶಿವಮೊಗ್ಗದಲ್ಲಿ ನಿನ್ನೆಯಷ್ಟೇ ಹೇಳಿದ್ದಾರೆ ಮಾಜಿ ಸಿಎಂ BS ಯಡಿಯೂರಪ್ಪನವರು. ಹಾಗಾದ್ರೆ ಮಾಜಿ ಸಿಎಂ BS ಯಡಿಯೂರಪ್ಪನವರು ಮಾಡಿದ ಶಪಥವಾದ್ರು ಏನು? ವೀಕ್ಷಕರು ನೋಡಿ, ಎಲ್ಲ ವರ್ಗದ ಮತಗಳನ್ನು ಸೆಳೆಯುವ ಮಾಂತ್ರಿಕ ಶಕ್ತಿ ಬಿಜೆಪಿಯಲ್ಲಿ ಅದು ಯಾರಿಗಾದರಿದ್ರೆ ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ ಮಾತ್ರ ಅಂತದೊಂದು ಶಕ್ತಿ ಇದೆ. ಅವರು ಆಡಳಿತಾವಧಿಯಲ್ಲಿ ಕೊಟ್ಟಂತ ಕೊಡುಗೆಗಳು ರೈತ ಪರ, ಕಾರ್ಮಿಕ ಪರ ಮತ್ತು ಹಿಂದುಳಿದ ವರ್ಗದವರ ಪರ ಕೊಟ್ಟಂತ ಜನಪರವಾದ ಕಾರ್ಯಕ್ರಮಗಳಿಂದಾಗಿ ಬಹುತೇಕ ಮಾಜಿ ಸಿಎಂ BS ಯಡಿಯೂರಪ್ಪನವರು ರಾಜ್ಯದಲ್ಲಿ ಮನೆ ಮಾತಾಗಿದ್ದಾರೆ. ಅಷ್ಟೇ ಅಲ್ಲ, ಬಹುದೊಡ್ಡ ಮತವರ್ಗವನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಮಾಜಿ ಸಿಎಂ BS ಯಡಿಯೂರಪ್ಪನವರು ತಮ್ಮ ಜನಪರವಾದ ನೀತಿಗಳಿಂದಾಗಿ. ಅಷ್ಟೇ ಅಲ್ಲ, ರಾಜ್ಯದ ಅತಿ ದೊಡ್ಡ ಸಮುದಾಯವಾದ ವೀರಶೈವ ಲಿಂಗಾಯತ ಸಮುದಾಯ ಕೂಡ ಅವರ ಬೆನ್ನಿಗೆ ನಿಂತಿದೆ. ನೋಡಿ, 2023 ವಿಧಾನಸಭೆ ಚುನಾವಣೆಯಲ್ಲಿ ಕಡೆಗಣನೆಯ ಮಾತುಗಳು ಬಂದ ಹಿನ್ನೆಲೆಯಲ್ಲಿ ಅದು ಕಾಂಗ್ರೆಸ್ಗೆ ಲಾಭವಾಗಿತ್ತು. ಆದ್ರೆ ಈಗ ಮಾಜಿ ಸಿಎಂ BS ಯಡಿಯೂರಪ್ಪನವರು ಮತ್ತೆ ಗುಡುಗತೊಡಗಿದ್ದಾರೆ. ಕಳೆದ ವಾರವಷ್ಟೇ ಚಿತ್ರದುರ್ಗದಲ್ಲಿ ನಡೆದಂತ BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನರು ಆಗಮಿಸಿದ್ರು. ಎಲ್ಲ ವರ್ಗದ ಜನರು ಆಗಮಿಸಿದ್ರು, ಎಲ್ಲ ಸಮುದಾಯದ ಜನರು ಕೂಡ ಆಗಮಿಸಿದ್ರು. ಈ ಒಂದು ಸಮಾವೇಶದ ಯಶಸ್ಸು ಏನನ್ನು ಸೂಚಿಸುತ್ತಂದ್ರೆ, ಬಹುತೇಕ ಮಾಜಿ ಸಿಎಂ BS ಯಡಿಯೂರಪ್ಪನವರು ಕೂಡ ಇನ್ನೂ ತಾಕತ್ತು ಕಡಿಮೆಯಾಗಿಲ್ಲ, ರಾಜ್ಯದಲ್ಲಿ ಅವರ ವರ್ಚಸ್ಸು ಕಡಿಮೆಯಾಗಿಲ್ಲ, ಅವರ ಪ್ರಭಾವ ಕಡಿಮೆಯಾಗಿಲ್ಲ. ಅದೇ ರೀತಿ ಅವರು ನೀಡಿದಂತ ಕೊಡುಗೆಗಳಿದಾವಲ್ಲ, ಜನರು ಇನ್ನೂ ಸ್ಮರಿಸುತ್ತಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ಅಷ್ಟೇ ಅಲ್ಲ, ಅವರ ಮೇಲಿನ ಅಭಿಮಾನದಿಂದಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಯಶಸ್ವಿಯಾಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಬಂದಿದೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಕೂಡ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಯಶಸ್ವಿನ ಬಳಿಕ 2028 ವಿಧಾನಸಭೆ ಚುನಾವಣೆಗೆ ಕಹಳೆ ಮೊಳಗಿಸುತ್ತಿದ್ದಾರೆ. ಇಷ್ಟೊಂದು ಶಕ್ತಿ, ಇಷ್ಟೊಂದು ಉತ್ಸಾಹವನ್ನು BSY ಅಭಿಮಾನೋತ್ಸವ ನೀಡಿದೆ. ಕಾಂಗ್ರೆಸ್ ಪಕ್ಷದ ವಿರೋಧಿ ಅಲೆ ಕೂಡ ರಾಜ್ಯದಲ್ಲಿ ಈಗಾಗಲೇ ಕಾಣಿಸಿಕೊಂಡಿದೆ ಎಂಬ ಮಾತುಗಳಿವೆ. ಇದನ್ನು ಹಿಡಿದುಕೊಂಡು ಬಿಜೆಪಿ ಮುನ್ನುಗ್ಗುವುದಕ್ಕೆ ರೆಡಿಯಾಗಿದೆ. ಅಷ್ಟೇ ಅಲ್ಲ, ಮಾಜಿ ಸಿಎಂ BS ಯಡಿಯೂರಪ್ಪನವರು ನಿನ್ನೆ ಅಷ್ಟೇ ಒಂದು ಮಾತು ಹೇಳಿದ್ದಾರೆ. ಅದೇನಪ್ಪ ಅಂದ್ರೆ, ನಾನು ಮತ್ತೆ ರಾಜ್ಯ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟಿಸ್ತೀನಿ, ಮುಂದಿನ ದಿನಗಳಲ್ಲಿ ಒಂದು ಪ್ರಾಮಾಣಿಕ ಸರ್ಕಾರವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ, ಪ್ರೋತ್ಸಾಹ ತುಂಬಿಸುವ ಒಂದು ಕೆಲಸ ಮಾಡಿದ್ದಾರೆ. ನೋಡಿ, 80ರ ಇಳಿ ವಯಸ್ಸಿನಲ್ಲಿ ಕೂಡ ಮಾಜಿ ಸಿಎಂ BS ಯಡಿಯೂರಪ್ಪನವರು ಮತ್ತೆ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ ಮೇಲೆ ಬಹುತೇಕ ರಾಜ್ಯದ ನಾಯಕರಲ್ಲಿ, ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಉಂಟು ಮಾಡುವುದಂತೂ ಗ್ಯಾರಂಟಿ. ಈ ವಯಸ್ಸಿನಲ್ಲೂ ಕೂಡ, ಅಂದ್ರೆ 80ರ ಇಳಿ ವಯಸ್ಸಿನಲ್ಲೂ ಕೂಡ ನಾನು ರಾಜಕಾರಣದಲ್ಲಿ ಇರ್ತೀನಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗೆದು 2028 ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರವನ್ನು ರಚಿಸ್ತೀವಿ, ಪ್ರತಿಷ್ಠಾಪಿಸ್ತೀವಿ, ಪ್ರಾಮಾಣಿಕ ಸರ್ಕಾರವನ್ನು ಪ್ರತಿಷ್ಠಾಪಿಸ್ತೀವಿ ಅಂತ ಹೇಳಿರುವುದಿದೆಯಲ್ಲ, ಅದು ಬಿಜೆಪಿ ಪಾಲಿಗೆ ಒಂದು ಟಾಣಿಕ್ ಆಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರೇನು ಸುಮ್ಮನೆ ಹೇಳ್ತಾ ಇಲ್ಲ ಈ ಮಾತು. ನೋಡಿ, ತುಂಬಾ ಅಪಾರ ಅನುಭವವುಳ್ಳಂತ ರಾಜಕಾರಣಿ,
ಅವರು ಮುತ್ಸದ್ದಿ ರಾಜಕಾರಣಿ ಅವರು. ನೋಡಿ, ಯಾವಾಗೆಲ್ಲ ಬಿ ಎಸ್ ಯಡಿಯೂರಪ್ಪನವರು ಫೀಲ್ಡ್ಗಿಳಿದಿದ್ದಾರೆ, ಯಾವಾಗೆಲ್ಲ ಚಲದಂಕ ಮಲ್ಲ ಒಟ್ಟು ಹೋರಾಟಗಾರ ಆಗಿರುವ ಬಿ ಎಸ್ ಯಡಿಯೂರಪ್ಪನವರು ಅಖಾಡಕ್ಕಿಳಿದ್ದಾರೆ, ಅಖಾಡಕ್ಕೆ ಇಳಿದಾಗಲೆಲ್ಲ ಬಿಜೆಪಿಗೆ ಅಲ್ಲಿ ಗೆಲುವಾಗಿದೆ. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ತಂದ ಕೀರ್ತಿ ಅವರಿಗೆ ಸಲ್ಲಬೇಕು. ಅದೇ ರೀತಿ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದಲ್ಲಿ ಅವರನ್ನು ಕಡೆಗಣಿಸಲಾಯಿತು. ಇದರಿಂದಾಗಿ ಪಕ್ಷದ ಸ್ಥಿತಿ ಏನಾಗಿತ್ತು ಎಂಬುದು ಎಲ್ರಿಗೂ ಗೊತ್ತಿದೆ. ಅದೇ ರೀತಿ 2018ರಲ್ಲಿ ಪಕ್ಷದ ನೇತೃತ್ವವನ್ನು ಬಿ ಎಸ್ ಯಡಿಯೂರಪ್ಪನವರು ವಹಿಸಿಕೊಂಡಾಗ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂತು, ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತು. ಅದೇ ರೀತಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಡೆಗಣಿಸಿದಾಗ ಪಕ್ಷದ ಸ್ಥಿತಿ ಏನಾಗಿದೆ ಎಂಬುದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಹಾಗೆ ಈಗ ಮತ್ತೆ ಗುಡುಗುತ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಿದ್ದಾರೆ. ನೋಡಿ, ಬಿಜೆಪಿಯಲ್ಲಿ ಎಲ್ಲ ವರ್ಗದ ಮತಗಳನ್ನು ಸೆಳೆಯುವ ಶಕ್ತಿ ಇದ್ರೆ ಅದು ಬಿ ಎಸ್ ಯಡಿಯೂರಪ್ಪನವರಿಗೆ ಮಾತ್ರ. ಅಷ್ಟೇ ಅಲ್ಲ, ರಾಜ್ಯದ ಅತಿ ದೊಡ್ಡ ಸಮುದಾಯವಾಗಿರುವ ಲಿಂಗಾಯತ ವೀರಶೈವ ಸಮುದಾಯ ಕೂಡ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರುವುದು ಅದು ಬಿ ಎಸ್ ಯಡಿಯೂರಪ್ಪನವರಿಗೆ ಮಾತ್ರ. ನೋಡಿ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸಮುದಾಯ ಕೈಕೊಟ್ಟಿದ್ದರಿಂದ ಕಾಂಗ್ರೆಸ್ನ 39 ಲಿಂಗಾಯತ ಶಾಸಕರು ಗೆಲ್ಲುವುದಕ್ಕೆ ಕಾರಣವಾಯಿತು. ಅವತ್ತು ಬಿಜೆಪಿಯಲ್ಲಿ ಮಾಡಿಕೊಂಡಂತ ಎಡವಟ್ಟುಗಳೇ ಕಾರಣ. ಆದರೆ ಇವತ್ತು ಇಡೀ ಸಮುದಾಯವನ್ನು ಹಿಡಿದಿಡುವ ಪ್ರಯತ್ನ, ಅದೇ ರೀತಿ ಹಿಂದುಳಿದ ವರ್ಗದ ಮತಗಳನ್ನು ಸೆಳೆಯುವ ಪ್ರಯತ್ನ, ಅದೇ ರೀತಿ ತಮ್ಮ ಅಭಿಮಾನಿಗಳ ಪಡೆಯನ್ನು, ಅದೇ ರೀತಿ ವಿವಿಧ ವರ್ಗಗಳ ಮತವನ್ನು ಕ್ರೋಢೀಕರಿಸುವ ಒಂದು ಪ್ರಯತ್ನಕ್ಕೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಈಗಿನಿಂದಲೇ ಒಂದು ತಯಾರಿಯನ್ನು ಆರಂಭಿಸಿದ್ದಾರೆ. ಅಷ್ಟೇ ಅಲ್ಲ, ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ.ವೈ. ವಿಜಯೇಂದ್ರ ಅವರಿಗೆ ಒಂದಷ್ಟು ಸಲಹೆ, ಅದೇ ರೀತಿ ಪಕ್ಷದ ನಾಯಕರಿಗೆ ಸಲಹೆ, ಎಲ್ಲರನ್ನು ಒಗ್ಗೂಡಿ ಕರೆದುಕೊಂಡು ಹೋಗುವ ಪ್ರಯತ್ನಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ನಾಂದಿ ಹಾಡಿದ್ದಾರೆ. ನೋಡಿ, ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮದ ಮೂಲಕ ಎಲ್ಲರನ್ನು ಒಗ್ಗೂಡಿ ಕರೆದೊಯ್ಯುವುದಕ್ಕೆ ಅವರೇ ನಾಂದಿ ಹಾಡಿದ್ದಾರೆ. ಹೀಗಾಗಿ ಇಂಥದ್ದೊಂದು ಮಾತನಾಡ್ತಿದ್ದಾರೆ. ಏನಪ್ಪಾ ಅಂದ್ರೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಮಣಿಸಿ ನಾನು ಪ್ರಾಮಾಣಿಕ ಸರ್ಕಾರ ರಚನೆ ಮಾಡುವುದಕ್ಕೆ ಒಂದು ಶ್ರಮವನ್ನು ಹಾಕ್ತೀನಿ, ಹೋರಾಟ ಮಾಡ್ತೀನಿ, ಅದು ರಾಜ್ಯ ಸುದ್ದಿ ಅಂತ ಹೇಳಿರುವುದು ಬಹುತೇಕ ಬಿಜೆಪಿಯಲ್ಲಿ ಹೊಸ ಉತ್ಸಾಹ ಕಂಡು ಬಂದಿದೆ. ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಯಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಸೇವ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.